ಹಾಗಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ಈ ಸಂದರ್ಭದಲ್ಲಿ ನಾವು ಧರ್ಮದ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ ಹಲವು. ಸೊ ನಾವು ಯಾವುದೇ ರೂಪದಲ್ಲಿ ಯಾವುದೇ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಕೊನೆ ಒಂದೇ, ನಮಗೆಲ್ಲ ನೆಮ್ಮದಿ ಶಾಂತಿ ಬದುಕನ್ನ ಸಿಗಬೇಕು, ಒಳ್ಳೆ ಆರೋಗ್ಯ ಸಿಗಬೇಕು, ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಮುಖ್ಯವಾಗಿ ಇವತ್ತು ಬಂದ ಉದ್ದೇಶ ಈ ಸಮಾಜದ ಜನಾಂಗದ ಜೊತೆಯಲ್ಲಿ, ಈ ಧರ್ಮದ ಜನಾಂಗದ ಜೊತೆಯಲ್ಲಿ ನಾನು DK ಶಿವಕುಮಾರ್ ನಿಮ್ ಜೊತೆ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಇವತ್ತು ತಮ್ಮ ಸಂಸ್ಥೆಯವರು ಮುಂದಕ್ಕೆ ತಾವು ಹಾಸ್ಪಿಟಲ್ ಎಲ್ಲ ಕಟ್ಟಬೇಕು, ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಾರ 15 ದಿನದಲ್ಲಿ ಜಾಗಗಳನ್ನ ನಾನು ನೋಟಿಫೈ ಮಾಡ್ತಾ ಇದ್ದೀನಿ. BDAಯಿಂದ ಅರ್ಜಿ ಹಾಕೊಳ್ಳಿ, ಖಂಡಿತ ನಿಮ್ಗೊತ್ತು ಜಾಗವನ್ನ ಮಂಜೂರು ಮಾಡಿಕೊಳ್ಳುವಂತ ಕೆಲಸ DK ಶಿವಕುಮಾರ್ ಮಾಡ್ತೀನಿ. ಹೇಳಿ ಇನ್ನೊಂದು 8 ದಿನ BDAದಲ್ಲಿ ಇದನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಲಿಸ್ಟ್. CSA ನೀವು ತಗೊಳ್ಳಿ, ಒಳ್ಳೇದಾಗ್ಲಿ. ನಿಮ್ದೇ ಸ್ವಂತ ಕೇಳ್ತಾ ಇಲ್ಲ, ಬಡ ಜನಕ್ಕೆ ತೊಂದರೆ ಇದ್ದವ್ರಿಗೆ ಆಸ್ಪತ್ರೆ ಕಟ್ತೀನಿ ಅಂತ ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಇನ್ನು ಹೆಚ್ಚಿಗೆ ಪ್ರೋತ್ಸಾಹ ಮಾಡೋಣ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.